ಇತ್ತೀಚೆಗೆ ಆಗಿರ್ತಕ್ಕಂಥ ಬೆಳವಣಿಗೆ ಏನಿದೆ ಅದರಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ನಮ್ಮ ಮೇಲೆ ಒಂದಿಷ್ಟು ಆರೋಪಗಳನ್ನ ಬಾಲನವರು ಕುಟುಂಬದವರು ಮಾಡುವುದು. ಅಮ್ಮ ಅವರು 2 ಬಾರಿ ಕರೆ ಮಾಡಿ ಅವರಿಗೆ ಇಲ್ಲಿ ಅಭಿಮಾನಿಗಳಿಗೆ ಯಾವುದೇ ತರಹದ ಪೂಜಾ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳೋದರಂತೆ ಒಂದು ಆರೋಪ. ಎರಡನೇದಾಗಿ ಕೇವಲ 200 ಜನ ಬರ್ತಾರೆ ಅನ್ನೋದು ಎರಡನೇ ವಿಷಯ ಆಗಿತ್ತು. ಮೂರನೇದು ಮಾನ್ಯ ನ್ಯಾಯಾಧೀಶರು ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಕುಟುಂಬದವರ ಅನುಮತಿ ಇದ್ದಲ್ಲಿ ಅಲ್ಲಿರ್ತಕ್ಕಂಥ ಸಮಾಧಿ ಏನಿದೆ ಅದನ್ನು ನಾವು ತೆರವುಗೊಳಿಸ್ತೀವಿ. ಮೊದಲನೇದಾಗಿ ಅಮ್ಮವರು ಆ ಥರದ ಹೇಳಿಕೆಯನ್ನ ಕೊಡಲ್ಲ, ಯಾರು ಕರೆ ಮಾಡಲ್ಲ. 2016 ಮೇಲೆ ನಾವು ಅವ್ರ ಜೊತೆಗೆ ಸಂಪರ್ಕದಲ್ಲೂ ಇಲ್ಲ. ಕನ್ಸು ಮನ್ಸಲ್ಲೂ ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಅವರು ಹೇಳಲ್ಲ. ಅವರಿಗೆಲ್ಲ ಅಭಿಮಾನ, ಗೌರವ, ಕಾಳಜಿ, ಪ್ರೀತಿ ಏನಿದೆ ಅದು ನಮ್ಗೆ ಯಾರಿಗೂ ಇಲ್ಲ. ಅವರನ್ನ ನಾವು ಉಳಿಸಕ್ಕಾಗಲ್ಲ. ನಾವು ಅಚ್ಚ ಹಾಕಿಸ್ಕೊಂಡ್ರು ಅವರ ಸ್ಥಾನಕ್ಕೆ ನಮ್ಮನ್ನ ನಾವು ಉಳಿಸಕ್ಕಾಗಲ್ಲ. ಅವ್ರ ಸ್ಥಾನನೇ ಅದನ್ನ ನಾವು ಎಲ್ಲೂ ಅರ್ಥ ಮಾಡ್ತೀವಿ. ಅವ್ರ ಮೇಲೆ ಆರೋಪ ಮಾಡಿದ್ರೆ ನಮ್ಮ ತಾಯಿ ಮೇಲೆ ಆರೋಪ ಮಾತೇ ಇನ್ನೊಂದು ಹೇಳ್ತೀನಿ, ನಾನು ಅದು ಸಾಕ್ಷಿ ಚಿತ್ರದಲ್ಲಿ ಇದೆ. ಅಪ್ಪ ಅವರು ಅಮ್ಮನ್ನ ತಾಯಿ ಸ್ಥಾನ ಕೊಟ್ಟಿದ್ರು. ಹೋಗ್ತಾ ಹೋಗ್ತಾ ನೀನು ನನ್ನ ತಾಯಿ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಆರೋಪ ಮಾಡಬಾರ್ದು. ಅವ್ರ ಮೇಲೆ ಯಾರಾದ್ರೂ ಆರೋಪ ಮಾಡಿದ್ರೆ, ಕುಟುಂಬದ ಮೇಲೆ ನಾವು ಯಾರಾದ್ರೂ ಆರೋಪ ಮಾಡಿದ್ರೆ ನಾವು ಅವ್ರನ್ನ ಕೇಳ್ಬೇಕಾ, ಅವ್ರನ್ನ ಇದು ಮಾಡ್ಬೇಕಾ ಅಥವಾ ಹೌದಾ ಹಾಗಾದ್ರೆ ಇವರೇ ಸರಿ ಇಲ್ಲ ಅಂತ ನಾವು ಮುಗಿಸ್ಬೇಕು ಅಲ್ವಾ? ಅದು ಮಾಡಲಿಲ್ಲ. ಅದು ಸಮಸ್ಯೆ. ನಮ್ಮ ಜನಗಳ ಬಗ್ಗೆ, ನಮ್ಮ ವ್ಯಕ್ತಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ವ್ಯಕ್ತಿಗಳ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆ ಗೊತ್ತಿಲ್ಲ. ಇದು ದುರಂತ, ಇದು ಆರೋಪ. ಎರಡನೇದಾಗಿ ಅಲ್ಲಿ ಕೇವಲ 200 ಜನ ಬರ್ತಾರೆ ಅನ್ನೋ ಒಂದು ಆರೋಪ. 200 ಜನ ಹೋದ ವರ್ಷ ನಾವು ನೋಡಿದ್ರು ಕಟಾವ್ ಜಾತ್ರೆಯಲ್ಲಿ 2.4 ಲಕ್ಷ ಜನ ಪುಣ್ಯಸ್ಮರಣೆ ಕೂಡ 1000 ಜನ ಬರ್ತಾರೆ. ಮೂರನೇದಾಗಿ ಅನುಮತಿ ಬೇಕು. ನಮ್ಮ ಅನುಮತಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಇರ್ತಕ್ಕಂಥ ಸಮಾಧಿ ಏನಿದೆ ಅದನ್ನ ತೆರವುಗೊಳಿಸಿ ಅಂತ ಯಾವುದೇ ಕಾರಣಕ್ಕೂ ನಾವು ಆ ಥರದ ಅನುಮತಿ ಕೊಡಲ್ಲ. ಆ ಥರದ್ದು ಮದುವೆ ಮಾಡಲ್ಲ. ಕೇಳ್ಕೊಳ್ಳೋದೇ ಇಲ್ಲ. ಯಾಕಂತಂದ್ರೆ ಇದು ಒಂದು ಪೂಜಾ ಸ್ಥಾನ ಆಗಿದೆ, ದೇವಸ್ಥಾನ ಆಗಿದೆ. ಈ ಅನುಮತಿ ಯಾವ ರೀತಿಯ ಅನುಮತಿ ಕೊಡಬೇಕು? ಅಭಿಮಾನಿಗಳಿಗೆ ಇಲ್ಲಿ ವರ್ಷ ಇಡೀ ಇಲ್ಲಿ ಬಂದು ಹೋಗೋದಕ್ಕೆ ಅವಕಾಶ. ಅದರ ಜೊತೆಗೆ 2 ಬಾರಿ ಸೆಪ್ಟೆಂಬರ್ 18, ಡಿಸೆಂಬರ್ 30 2 ಬಾರಿ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬ ಹಾಗೂ ಅವರ ಪುಣ್ಯಸ್ಮರಣೆ ಆಚರಿಸಿಕೊಳ್ಳೋದಕ್ಕೆ ಅವಕಾಶ. ಇದು ಅನುಮತಿ ಕೊಡಬೇಕಾದ್ರೆ ಯಾರು? ಬಾಲನ ನಮ್ಮ ಕುಟುಂಬದವರು. ಯಾಕಂತಂದ್ರೆ ಅದು ಜಾಗ ಇದ್ದದ್ದು ಅವರ ಮಾಲೀಕತ್ವದ್ದು, ಅವ್ರ ಜಾಗ. ಹಾಗಾಗಿ ಅವ್ರ ಅಭಿಮಾನಿಗಳಿಗೆ ಕೊಡಬೇಕು. ನಾವು ಮತ್ತೆ ಮಗದವನ್ನೇ ಈಗ ಕೇಳ್ಕೊತೀವಿ. ಏನು ಅಂತಂದ್ರೆ ಬಾಲನವರ ಕುಟುಂಬದವರು ದೊಡ್ಡ ಮನಸ್ಸು ಮಾಡಿ ಈ 10 ಗುಂಟೆ ಜಾಗ ಏನಿದೆ ಅದು ಅಭಿಮಾನಿಗಳಿಗೋಸ್ಕರ ಬಿಟ್ಕೊಡ್ಬೇಕು. ಅವರ ಮಾಲೀಕತ್ವದ್ದೇ ಜಾಗ ಆಗಿಲ್ಲ, ಯಾರಿಗೂ ಕೊಡೋದು ಬೇಡ, ಯಾರು ಕೊಂಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಅವ್ರದೇ ಜಾಗ ಆಗಬೇಕು. ಆದ್ರೆ ಇದಕ್ಕೋಸ್ಕರ ನಾನು ಆಗಲೇ ಒಂದು ಉದಾಹರಣೆ ಕೊಟ್ಟೆ. ಎಷ್ಟು ಹಳ್ಳಿಗಳಲ್ಲಿ, ಊರುಗಳಲ್ಲಿ ಶ್ರೀಮಂತರು ಏನ್ ಮಾಡ್ತಾರೆ, ದೇವಸ್ಥಾನಕ್ಕೋಸ್ಕರ ಅಂದ್ಬಿಟ್ಟು ಒಂದಿಷ್ಟು ಜಾಗ ಕೊಡ್ತಾರೆ. ಅದು ದೊಡ್ಡತನ. ಅದೇ ರೀತಿಯಲ್ಲಿ ಇವರು ಸಹ